ವಿಷಯ ಹೇಳಿದ್ರೆ ಇದನ್ನು ನಾವು ಸ್ಪಷ್ಟೀಕರಣವಾಗಿ ಹೇಳಿದ್ರೆ ಒಂದು ಅಂಗನವಾಡಿ ಕಾರ್ಯಕರ್ತೆ ಅಂತ ಹೇಳಿದರೆ ಮನೆಯ ತಾಯಿ ಇದ್ದಂಗೆ ಅದು ಮಕ್ಕಳನ್ನು ಆದಷ್ಟು ಒಟ್ಟಿಗೆ ಒಂದು ಕೂಡಿಸಿ ಅವರ ಮಧ್ಯದಲ್ಲಿ ಮಕ್ಕಳಿಗೆ ಏನು ಬೇಕು ಹೇಳಿದವರು ಪಾಪ ನಮ್ಮ ಒಳ್ಳೆ ಭಾಷೆಯಲ್ಲಿ ಹೇಳಬೇಕು ಎಲ್ಲ ಮಾಡುವುದನ್ನು ತಾವು ತಮ್ಮ ಮಕ್ಕಳಿಗಿಂತ ಹೆಚ್ಚಿನ ಜಾಗೃತಿ ಅಂತ ಮಾತನಾಡಿದರೆ ಅದರ ಪ್ರಶ್ನೆ ಇದೆ. ಇದನ್ನು ನಾವು ಸರ್ಕಾರದ ಮಟ್ಟಿಗೆ ಮತ್ತು ನಿತೇಶ್ ಕುಮಾರ್ ಸಿಂಗ್ಗಳಿಗೂ ನಾನು ನಾಳೆ ಭೇಟಿ ಆಗಿದ್ದೀನಿ. ಅವರು ಅದನ್ನು ಅವ್ರಿಗೆ ಹೇಳ್ತೀನಿ ಏನಂತ ಹೇಳಿದ್ರೆ ಪೋಸ್ಟ್ ಇಯರ್ 6 ಮಾಡಿದರೆ ಎಷ್ಟು ಅಂಗನವಾಡಿಗಳು ಅಂತ ಪರಿಸ್ಥಿತಿ ಬರ್ತದೆ. ನಾವೆಲ್ಲ ಕಡೆಗೆ ಈಗ ಅಂಗನವಾಡಿಗೆ ಹೆಚ್ಚು ಪದಾರ್ಥ ಮತ್ತು ಕಟ್ಟಡಗಳನ್ನು ನಿಲ್ಲಿಸ್ತಾ ಇದ್ದೇವೆ. ನಾವೇ ಇದನ್ನು ನಾಶಪಡಿಸುವಂಥ ಒಂದು ವ್ಯವಸ್ಥೆ ಆಗಿಲ್ಲ. ಅದನ್ನು ಬಿಟ್ಟು ಒಂದು ಮತ್ತೊಂದು ಮಾತು ಒಳ್ಳೆಯದಂತ ಹೇಳಿದ್ರೆ ಇಲ್ಲಿ ಕಾರ್ಮಿಕರ ಮಕ್ಕಳು ಮತ್ತು ಎಲ್ಲ ಬಡ ಜನರು ಮಾತ್ರ ಇರ್ತಾರೆ. ಬೇರೆ ಸಂಖ್ಯೆ ಏನೂ ಇಲ್ಲ. ಅಂಥ ಬಡ ಜನರಿಗಿರುವಾಗ ನಾವು 2-3 ಥರ ಹೋದಾಗ ನಮ್ಮ ಮನೆಯನ್ನು ನಾವು ಹೊರಗಿದ್ದೇವೆ. ಇದನ್ನು ಒಂದು ಶೆಲ್ಟರ್ ಒಳಗೆ ಇದ್ದರೆ ಮೊದಲು ಹೇಗೆ ಇತ್ತು ಅದನ್ನು ನಮಗೆ ಒಳ್ಳೆಯದು. ಮತ್ತು ಮೂರನೇದು ಅಂತ ಹೇಳಿದ್ರೆ ವಿಶೇಷವಾಗಿ ತಾವು ತಮ್ಮಗೋಸ್ಕರ ಅಲ್ಲ, ಮಕ್ಕಳ ಭವಿಷ್ಯಕ್ಕೋಸ್ಕರ ಮತ್ತು ಬಡ ಮಕ್ಕಳಿಗೆ ಒಂದು ಏನು ಪೌಷ್ಟಿಕ ಆಹಾರ ಅಥವಾ ಏನು ಸರ್ಕಾರ ಕೊಡ್ತದೆ ಅದನ್ನು ಲಭಿಸುವುದನ್ನು ತಪ್ಪಿಸಬೇಡಿ ಅಂತ ನಾವು ಹೇಳಿದ್ದೀವಿ. ಇದ್ರ ಬಗ್ಗೆ ನಾನು ಚರ್ಚೆ ಮಾಡಿ ಮತ್ತು ಕಲಾಪದಲ್ಲಿ ಸಹ ಇದನ್ನು ಸಂಜಯಿದ್ದೀನಿ. ಮತ್ತು ಇದ್ರ ಬಗ್ಗೆ ಯಾವ ಥರದ ಅವರು ನಿರ್ಣಯವನ್ನು ತೆಗೆದ್ರೆ ಅದನ್ನು ಏನು ಎಕ್ಸ್ಪ್ರೆಸ್ ಕೊಡ್ತಾರೆ ಅಂತ ಹೇಳ್ಕೊಂಡು ನೋಡ್ತೇನೆ ಮತ್ತು ನಮಗೆ ಅಪ್ಡೇಟ್ ಮಾಡ್ತಾರೆ. ಬಟ್ ತಮ್ಮ ಹೋರಾಟ ನಿರಂತರವಾಗಿ ಇರ್ತದೆ. ನಾನು ತಮ್ಮ ಪರವಾಗಿದ್ದೇನೆ. ಯಾಕಂತ ಹೇಳಿದರೆ ಈ ಕೆಲಸ ಮತ್ತೆ ಮಾಡ್ತೇನೆ ಅಂಥ ಕೆಲಸವನ್ನು ಯೋಗ್ಯವಾದ ಒಂದು ಮನಸ್ಪೂರ್ವವಾಗಿ ಮಾಡ್ತಾ ಇದ್ದೀನಿ. ನಾನು ಹೆಚ್ಚಿನ ಕಾರ್ಯಗತವಾಗಿ ಮಾಡಲು ನಾನು ಪ್ರಯತ್ನ